ಮರಿನ್ ರಾಫೇಲ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಹಾಗೆ ಫ್ರಾನ್ಸ್. ಇಂದು ಮಧ್ಯಾಹ್ನ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೋಡಿ, ಬಹಳ ಮುಖ್ಯವಾಗಿರುವಂತಹ ಒಪ್ಪಂದ ಇದು. ಈ ಸಂದರ್ಭದಲ್ಲಿ ಭಾರತಕ್ಕೊಂದು ಆನೆ ಬಲ ಅಂತ ಹೇಳ್ಬೋದು. ನಮ್ಮ ಯುದ್ಧ ವಿಮಾನಗಳು ಈಗಾಗಲೇ ಬಹಳಷ್ಟು ನಮ್ಮ ಬತ್ತಳಿಕೆಯಲ್ಲಿದ್ದಾವೆ. ರಫೇಲ್ ಇದರ ಒಂದು ಸಾಮರ್ಥ್ಯ ಇದೆ ಅಲ್ವಾ, ಅದು ಭಾರತಕ್ಕೆ ಬಹಳ ಉಪಯೋಗ ಆಗುತ್ತೆ. ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಫ್ರಾನ್ಸ್. 63,000 ಕೋಟಿ ರೂಪಾಯಿ 26 ಮರಿನ್ ರಫೇಲನ್ನು ಖರೀದಿ ಮಾಡಿದೆ ಭಾರತ. ಪರಮಾಣು ಬಾಂಬ್ ಹಾರಿಸುವ ಸಾಮರ್ಥ್ಯವುಳ್ಳ ರಫೇಲ್ಗಳಿವು. ಭಾರತದ ಪರವಾಗಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಸಹಿ ಮಾಡಿದ್ದಾರೆ. 22 ಸಿಂಗಲ್ ಸೀಟರ್ ಇದ್ದಾವೆ, 4 ಡಬಲ್ ಸೀಟರ್ ರಫೇಲ್ಗಳನ್ನು ಖರೀದಿ ಮಾಡಲಾಗಿದೆ. ಇದು ಈವರೆಗಿನ ಫ್ರಾನ್ಸ್ ಜೊತೆಗಿನ ಅತಿ ದೊಡ್ಡ ರಕ್ಷಣಾ ಒಪ್ಪಂದವಾಗಿದೆ. ಏಪ್ರಿಲ್ 23ರಂದು ಒಪ್ಪಂದಕ್ಕೆ ಅನುಮತಿ ನೀಡಿತ್ತು ಭದ್ರತೆ ಕುರಿತ ಸಂಪುಟ ಸಮಿತಿ. ಪಹಲ್ಗಾಮ್ ದಾಳಿಯ ನಂತರ ಕರೆಯಲಾಗಿದ್ದ ಆ ಒಂದು ಸಂಪುಟ ಸಮಿತಿ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿತ್ತು. ನೋಡಿ, ಈಗ ರಫೇಲ್ ಅನ್ನುವಂತಹ ಯುದ್ಧ ವಿಮಾನ ಇದೆ ಅಲ್ವಾ, ಅದು ಬಹಳಷ್ಟು ತಂತ್ರಜ್ಞಾನಗಳನ್ನು ಹೊಂದಿದೆ. ಏನಿದೆ ಹಾಗಾದರೆ ವಿನ್ಯಾಸ? 1 ಮತ್ತು 2 ಆಸನಗಳ ಜೆಟ್ 52,000 ಅಡಿ ಎತ್ತರವನ್ನು ತಲುಪುತ್ತೆ. ವಿಮಾನದ ರೆಕ್ಕೆಗಳು ಕೂಡ ಬಲಿಷ್ಠವಾಗಿದ್ದಾವೆ. 50.1 ಅಡಿ ಉದ್ದದ ರಫೇಲ್ ಎಂ 15,000 kg ತೂಗುತ್ತೆ. ರಫೇಲ್ ಎಂ ಬಜೆಟ್ನ ಇಂಧನ ಸಾಮರ್ಥ್ಯ 11,202 kg. 1 ಮತ್ತು 2 ಆಸನಗಳ ಜೆಟ್ 52,000 ಅಡಿ ತಲುಪುತ್ತೆ. ರೆಕ್ಕೆಗಳು ತುಂಬ ಬಲಿಷ್ಠ ಆಗಿದ್ದಾವೆ. ರಫೇಲ್ ಮರೀನ್ ಜೆಟ್ಗಳ ವೇಗ ಗಂಟೆಗೆ 2,205 ಕಿಲೋಮೀಟರು. ನೌಕಾಪಡೆಯ ವಿಮಾನವಾಹಕ ನೌಕೆಯಲ್ಲಿ ರಫೇಲ್ ಮರೀನ್ ಬಳಕೆ ಮಾಡ್ತಾರೆ. ನೋಡಿ, ಬಹಳ ವಿಶೇಷತೆಗಳನ್ನು ಹೊಂದಿದೆ. ಇದು ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ನಮ್ಮ ಭಾರತದ ಸೇನೆಯ ಬತ್ತಳಿಕೆಗೆ ಸೇರ್ಪಡೆಯಾಗಿದೆ. ಬಹಳ ವರ್ಷಗಳ ಕನಸಿದು. ರಫೇಲ್ ವಿಚಾರವಾಗಿ ನಾವು ನೋಡಿದ್ವಿ, ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು ಒಪ್ಪಂದದ್ದು. ನೋಡಿ, ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ರಫೇಲ್ ಯುದ್ಧ ವಿಮಾನದ್ದು ಕೇವಲ 1 ನಿಮಿಷದಲ್ಲಿ 18,000 ಮೀಟರ್ ಎತ್ತರ ತಲುಪುತ್ತೆ. ಬರೀ 1 ನಿಮಿಷದಲ್ಲಿ. ಪಾಕ್ನ F-16 ಮತ್ತು ಚೀನಾದ J-20ಗಿಂತ ಇದು ಉತ್ತಮವಾಗಿದೆ. 3,700 ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ರಫೇಲ್ ಎಂ ಜೆಟ್ ತುಂಬ ಚಿಕ್ಕ ಜಾಗದಲ್ಲೂ ಕೂಡ ಇಳಿಯಬಹುದು. ಶಕ್ತಿಶಾಲಿ ಹಡಗು ವಿರೋಧಿ ಕ್ಷಿಪಣಿಗಳೊಂದಿಗೆ ಇದನ್ನು ಅಳವಡಿಸಬಹುದು. ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಲು ಮತ್ತು ನಾಶ ಮಾಡಲು ವಿಶೇಷ ರಾಡಾರ್ ಹೊಂದಿರುವಂತಹ ರಫೇಲ್. ಇನ್ನು ರಫೇಲ್ ಎಂಗೆ ಆಕಾಶದಲ್ಲಿಯೇ ಇಂಧನವನ್ನು ತುಂಬಿಸಬಹುದು. INS ವಿಕ್ರಮಾದಿತ್ಯ, INS ವಿಕ್ರಾಂತ್ನಲ್ಲಿ MiG-29K ವಿಮಾನಗಳಿದ್ದಾವೆ. ಅವುಗಳಲ್ಲಿ ರಫೇಲ್ ಎಂ ನಿಯೋಜಿಸಿದರೆ ಮತ್ತಷ್ಟು ಬಲ ಹೆಚ್ಚಳ ಆಗುತ್ತೆ. ಪಾಕಿಸ್ತಾನಕ್ಕೂ ಕೂಡ ಈಗ ಈ ಒಪ್ಪಂದ ಇದೆ ಅಲ್ವಾ, ನಡುಕ ಶುರುವಾಗಿಬಿಟ್ಟಿದೆ. ಯಾಕಂದರೆ 26 ಯುದ್ಧ ವಿಮಾನಗಳು ಸೇರ್ಪಡೆಯಾಗಿದ್ದಾವೆ. ಅದು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಬಲಿಷ್ಠ ಸಾಮರ್ಥ್ಯವುಳ್ಳಂತಹ ಯುದ್ಧ ವಿಮಾನಗಳಾಗಿದ್ದಾವೆ.